ಹಾಯ್, ಹೇಗಿದ್ದೀರಾ? ಆಲ್ ದಿ ಬೆಸ್ಟ್ ಎಲ್ಲರಿಗೂ, ಅಪ್ಲೈ ಮಾಡೋರಿಗೆ ಮತ್ತು ಎಲ್ಲರಿಗೂ ಜಾಬ್ ಸಿಗಲಿ. ಸೊ ವೀಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಅಂತ ಹೇಳಿ ನಿನ್ನೆ ವೀಡಿಯೋದಲ್ಲಿ ಕೂಡ ಹೇಳಿದ್ದೇನೆ. ಸೊ ಪ್ರತಿಯೊಂದು ಹೇಳುವಂಥ ಇನ್ಫಾರ್ಮೇಷನ್ ಪದೇ ಪದೇ ವೀಡಿಯೋದಲ್ಲಿ ಸೇಮ್ ಇನ್ಫಾರ್ಮೇಷನ್ ಹೇಳಲಿಕ್ಕಾಗೋದಿಲ್ಲ. ಅದೊಂದು ಪಾಯಿಂಟ್. ಸೆಕೆಂಡರಿ ಏನು ಅಂತ ಹೇಳಿದರೆ, ನಾನು ನಿನ್ನೆ ನೋಡುವ ಯಾರು ನೋಡಿದಾರೋ ಸಬ್ಸ್ಕ್ರೈಬರ್ಸ್ ವೀಡಿಯೋ, ಅಥವಾ ಸಬ್ಸ್ಕ್ರೈಬ್ ಮಾಡಿದವರು ಯಾರು ವೀಡಿಯೋ ನೋಡಿದಾರೋ, ಸೊ ಅವರು ಇವತ್ತು ವೀಡಿಯೋ ನೋಡೋದಿಲ್ಲ. ಸೊ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ನಾನು ಹೇಳುವಂಥ ಇನ್ಫಾರ್ಮೇಷನ್ನ ಎರಡು ಸೈಡ್ ಕೂಡ ನೋಡಿ ಸ್ವಲ್ಪ 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 ಹೇಳಬೇಕಾಗ್ತದೆ. ಸೊ ನನ್ನದು ಲಾಗ್ ಚಾನಲ್ ಇದೆ, ನಿಮಗೆ ಗೊತ್ತಿರುವ ಹಾಗೆ. ಅದು ವೀಡಿಯೋನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಡೈಲಿ ನಂದು ಈ ಚಾನಲಲ್ಲಿ ಬರುವ ವೀಡಿಯೋಸಲ್ಲಿ ಡಿಸ್ಕ್ರಿಪ್ಷನ್ ಇರ್ತದೆ. ಆ ಡಿಸ್ಕ್ರಿಪ್ಷನಲ್ಲಿ ಡೈಲಿ ನಾನು ಕನ್ನಡ ನಂದು ವ್ಲಾಗ್ ಚಾನಲಿದ್ದು ವೀಡಿಯೋಸನ್ನು ಹಾಕ್ತೇನೆ. ಸೊ ಎಲ್ಲಿಂದ ಯೂಸ್ ಆಗ್ತದೆ. ಸುಮಾರು ಜನ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಇಲ್ಲಿ ಕೂಡ ಹೇಗೆ ಸಪೋರ್ಟ್ ಮಾಡ್ತೀರಿ ಮತ್ತು ನಾನು ನಿಮಗೆ ಹೇಗೆ ಸಪೋರ್ಟ್ ಮಾಡ್ತೇನೆ, ಸೊ ಹಾಗೆ ಅಲ್ಲಿ ಕೂಡ ನನಗೆ ನೀವು ಸಪೋರ್ಟ್ ಮಾಡಬೇಕು. ನನ್ನ ಇಲ್ಲಿದ್ದು ಜಾಬ್ ವೀಡಿಯೋಸನ್ನು ನೋಡಿ ಬಾಯಿ ಮುಚ್ಚಿ ದಯವಿಟ್ಟು ಕೂತ್ಕೊಳ್ಬೇಡಿ. ನೀವು ಬೇರೆಯವರಿಂದ ಹೆಲ್ಪ್ ಪಡೆಯುವಾಗ ನೀವು ಬೇರೆಯವ್ರಿಗೆ ಹಿಂದೆ ಸಪೋರ್ಟ್ ಮಾಡಿದೆ ತುಂಬ ನಿಮಗೆ ಕೂಡ ಒಳ್ಳೆಯದು. ಸೊ ಯಾಕಂದರೆ ನನ್ನಿಂದ ನಿಮಗೆ ಸುಮಾರು ಹೆಲ್ಪ್ ಆಗಿದೆ, ವೀಡಿಯೋಸ್ ನೋಡಿ ಸಹಾಯ ಆಗಿದೆ ಅಂತ ನೀವೇ ಸುಮಾರು ಜನ ಹೇಳಿದ್ದೀರಾ. ಸೊ ನಾನು ಈಗ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೇನೆ ಏನಂತ ಹೇಳಿದರೆ, ನನಗೂ ನಿಮ್ಮ ಸಪೋರ್ಟ್ ಬೇಕು. ಸೊ ಮೋಟಿವೇಶನ್ ಬೇಕು ಮತ್ತು ಸಪೋರ್ಟ್ ಅನ್ನೋದು ಬೇಕು. ಆವಾಗ ನಮಗೆ ಇಂಟ್ರೆಸ್ಟ್ ಆಗಿ ಇನ್ನೂ ಕೂಡ ಮಾಹಿತಿಯನ್ನು ಹೇಳುವ ಜನರಿಗೆ ಅಂತ ಹೇಳಿ ನಮಗೂ ಇಂಟ್ರೆಸ್ಟ್ ಬರ್ತದೆ ಜಾಸ್ತಿ. ಮತ್ತು ನಿಮ್ಮದು ಮೋಟಿವೇಶನ್ ಇಲ್ಲದೆ ನಾನು ಕೂಡ ಏನು ಮಾಡಲಿಕ್ಕಾಗೋದಿಲ್ಲ. ಹೇಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೆಲ್ಪ್ ಮಾಡ್ತೇನೆ. ಸೊ ಐ ವಿಲ್ ಎಕ್ಸ್ಪೆಕ್ಟ್ ದ್ಯಾಟ್ ಮೋರ್ ದೆನ್ ಫ್ರಮ್ ಯು, ದ್ಯಾಟ್ ಮೈ ಸಬ್ಸ್ಕ್ರೈಬರ್ ನೀವೆಲ್ಲರೂ ನನ್ನ ಲಾಗ್ ಚಾನಲ್ ಕೂಡ ಸಪೋರ್ಟ್ ಮಾಡಿ, ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಫಸ್ಟ್ ನೋಡಿ ಮತ್ತೆ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯದರದ್ದು ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ಇರ್ತದೆ. ನಿಮ್ಮ ಮನಸ್ಸಿಂದ ಭಾವನೆಗಳು ಎಮೋಷ್ನಲ್ ಆಗಲಿ ಏನೇ ಆಗಲಿ ಏನು ಇದೆ ಅದನ್ನು ಹೊರಗೆ ತೆಗೆಯುವಂಥ ಎಂಟರ್ಟೈನ್ಮೆಂಟ್ ಪ್ಲಸ್ ನಿಮಗೆ ಬೇಕಾಗಿರುವಂಥ ಮಾಹಿತಿ ನಾಲೆಡ್ಜ್ ಎಲ್ಲನೂ ಆ ವಿಡಿಯೋದಲ್ಲಿ ಇದೆ. ಒಂದಲ್ಲ ಒಂದು ವಿಡಿಯೋದಲ್ಲಿ ನಿಮಗೆ ಟಾಪಿಕ್ ಇದ್ದೇ ಇರ್ತಾರೆ. ನಂದು ಲಾಗ್ ಚಾನಲ್ ಬೇರೆಯವರ ಯೂಟ್ಯೂಬ್ ಚಾನಲಾಗಿ ನಿನ್ನೆ ನಾನು ಹೇಳಿದ್ದೇನೆ, ಮಾಧ್ಯಮ ಕುಟುಂಬ ಪ್ರಿಯ ಆಗಲಿ, ಮಾಯಾಲೋಕ ಆಗಲಿ, ಮತ್ತು ಹಳ್ಳಿ ಮನೆ ಬ್ಲಾಗ್ಸ್ ಆಗಲಿ, ಅಥವಾ ನಿಖಿತಾ ಅವರದ್ದು ವ್ಲಾಗ್ ಆಗಲಿ, ಆ ಥರ ಏನೂ ಅಲ್ಲ ನಂದು. ಸೊ ಅದು ನಾರ್ಮಲ್ ಲೈಫ್ ಸ್ಟೈಲ್ ವ್ಲಾಗ್ಸನ್ನು ಯಾರು ಕೂಡ ಮಾಡ್ತಾರೆ. ಸೊ ಯೂಟ್ಯೂಬ್ ಚಾನಲ್ ಮಾಡಿದವರದ್ದು ಕೂಡ ನಿಮ್ಮದೆಲ್ಲರದ್ದು ಲೈಫ್ ಸ್ಟೈಲ್ ಅದೇ ರೀತಿ ಅಲ್ವಾ, ಅಂದರೆ ಹೆಚ್ಚು ಕಡಿಮೆ ಇರ್ಬೋದು. ಓಕೆ, ತಿನ್ನುವಂಥ ರೀತಿ ಅಥವಾ ಸ್ಟೈಲ್, ಫುಡ್ ತಿನ್ನುವುದು ಅಥವಾ ಫ್ಯಾಷನ್ ಎಲ್ಲ ಮಾಡುವಂಥದ್ದು, ಮನೆ ಅದೆಲ್ಲ ಸ್ವಲ್ಪ ಚೇಂಜಸ್ ಇರ್ಬೋದು. ಆದರೆ ನಾರ್ಮಲಿಯಾಗಿ ನಾವೇನು ಬೆಳಿಗ್ಗೆಯಿಂದ ರಾತ್ರಿ ತನಕ ಒಂದು ದಿನದ್ದು ರೂಟೀನ್ ಮಾಡ್ತೇವೆ, ಸೊ ಅದು ರೂಟೀನ್ ಎಲ್ಲರದ್ದು ಒಂದೇ, ಸ್ಪೆಷಲ್ ಏನು ಯಾರ್ದು ಇರೋದಿಲ್ಲ. ಸೊ ಹಾಗಾಗಿ ನಂದು ವ್ಲಾಗ್ ಆ ಥರ ಇಲ್ಲ ಅಂತ ನಾನು ನಿಮಗೆ ಹೇಳ್ತೇನೆ. ಯಾಕಂದರೆ ಜನರಿಗೆ ನಂದು ಮೇನ್ ಇಂಟೆನ್ಷನ್ ಅದೇ ಇತ್ತು. ಉದ್ಯೋಗದಾರಿ ಚಾನಲ್ ಮಾಡುವಾಗ ಕೂಡ ಉದ್ಯೋಗದಾರಿ ಚಾನಲ್ ಮಾಡುವಾಗ ಕೂಡ ನಾನು ಅದೇ ಇಂಟೆನ್ಷನ್ ಇಟ್ಕೊಂಡೇ ಮಾಡಿರೋದು. ಅಂದರೆ ಚಾನಲ್ ಕ್ರಿಯೇಟ್ ಮಾಡಿರೋ ಮುಂಚೆ, ಈ ಚಾನಲನ್ನು ಕ್ರಿಯೇಟ್ ಮಾಡಿರೋ ಮುಂಚೆ ನಾನು ಬೇರೆ ಯೂಟ್ಯೂಬ್ ಚಾನಲನ್ನು ಎಲ್ಲ ರಿಸರ್ಚ್ ಮಾಡಿದ್ದೆ. ಸೊ ಈ ಥರ ಯಾರಾದರೂ ಜಾಬ್ಸ್ ಹಾಕೋರು ಇದ್ದಾರಾ ನನ್ನ ಹಾಗೆ ಅಂತ ಹೇಳಿ ಸುಮಾರದು ರಿಸರ್ಚ್ ಮಾಡಿ, ಸುಮಾರು ಹುಡುಕಿ ಬೇರೆಯವರ ಚಾನಲ್ಸನ್ನು ನೋಡಿ ನಾನು ಈ ಚಾನಲ್ ಮಾಡಿರೋದು. ಸೊ ನನಗೆ ಬೆಳಿಗ್ಗೆ ನನ್ನ ತಾಯಿ ಕೂಡ ಹೇಳ್ತಾ ಇದ್ದಾರೆ, ನಿಮಗೆ ಉದ್ಯೋಗದ ದಾರಿ ಅನ್ನುವ ಅದು ಚಾನಲ್ ಹೆಸರೇ ಎಲ್ಲಿಂದ ಸಿಕ್ಕಿತು ಅಂತ ಹೇಳಿ. ಸೊ ನಾನು ಸುಮಾರು ನನ್ನ ಹತ್ರ ಒಂದು 4-5 ಚಾನಲ್ ಹೆಸರು ನಾನೊಂದು ಕ್ರಿಯೇಟ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಹಾಕಿದಾಗ ಅಂಥವ್ರದ್ದು ಯಾರ್ದಾದ್ರು ಚಾನಲ್ ಉಂಟಾ ಅಂತ ಹೇಳಿ, ಈ ಹೆಸರಿದ್ದು ಯಾರ್ದಾದ್ರು ಚಾನಲ್ ಉಂಟಾ ಅಂತ ಹೇಳಿ ನಾನು ಹುಡುಕುವಾಗ ಸೊ ಯಾರ್ದಿಲ್ಲ, ಅದಕ್ಕೋಸ್ಕರ ಚಾನಲ್ ಹೆಸರು ಇಟ್ಟೆ. ಸೊ ಪ್ರತಿಯೊಂದು ಮಾಡುವಂಥ ನಾನು ಕೆಲಸ ಆಗಿರಲಿ, ಇವನ್ ಇದು ಕೂಡ ನಾನೀಗ ಏನು ಜಾಬ್ಸ್ ಹಾಕ್ತೇನೆ ಅದು ಕೂಡ ರಿಸರ್ಚ್ ಮಾಡಿಯೇ ಹಾಕುವಂಥದ್ದು. ನೆಕ್ಸ್ಟ್ ನಾನೊಂದು ಚಾನಲನ್ನು ಕ್ರಿಯೇಟ್ ಮಾಡುವ ಮುಂಚೆ ರಿಸರ್ಚ್ ಮಾಡಿ ಎಲ್ಲ ಹುಡುಕಿಯೇ ಚಾನಲ್ ಮಾಡಿರೋದು. ಈವನ್ ಚಾನಲ್ ಹೆಸರಿಂದ ಹಿಡಿದು ಎಲ್ಲವನ್ನು ಕೂಡ ನಾನು ಇವತ್ತೇನು ಜಾಬನ್ನು ಹಾಕ್ತಾ ಇದ್ದೇನೆ ಅದು ಕೂಡ ಎಲ್ಲ ರಿಸರ್ಚ್ ಮಾಡಿಯೇ ಹಾಕುವಂಥದ್ದು. ಸೊ ಅಲ್ಲಿ ಕೂಡ ಸೇಮ್ ಕನ್ನಡ ವ್ಲಾಗ್ಸ್ ಕೂಡ ಹಾಗೆಯೇ ಎಲ್ಲವನ್ನು ರಿಸರ್ಚ್ ಮಾಡಿ 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 ಹಾಕಿರುವಂಥದ್ದು. ಯಾವುದನ್ನು ಕೂಡ ನನಗೊಂದು ಒಳ್ಳೆಯ ಆಲೋಚನೆ ಮತ್ತೊಂದು ಒಳ್ಳೆಯದು ಮನಸ್ಸಿಗೆ ಬರೋದೇನಂತ ಹೇಳಿದರೆ, ಒಂದೊಂದು ಕೆಲಸ ಮಾಡುವ ಮುಂಚೆ ಯಾವಾಗ ನಂದು ಟೀಚಿಂಗಲ್ಲಿ ಕೂಡ ಹಾಗೇನೆ ಡಿಫ್ರೆಂಟ್ ಟೈಪ್ ಆಫ್ ಟೀಚಿಂಗ್ ಇರ್ತದೆ. ನನ್ನ ಪ್ರೊಫೆಷ್ನಲಲ್ಲಿ ಕೂಡ ನಾನು ಕೆಲಸ ಮಾಡಿ ಬಂದಾಗ ಸೊ ಹಾಗೇನೆ ಡಿಫ್ರೆಂಟ್ ಟೈಪ್
ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ದೆ. ಇಲ್ಲಿ ಕೂಡ ಹಾಗೇ. ಅದಕ್ಕಿಂತ ಫಸ್ಟ್ ಮುಂಚೆ ರಿಸರ್ಚ್ ಮಾಡಬೇಕು. ನಾನಿದು ಮಾಡ್ತಾ ಇದ್ದೇನಲ್ವಾ, ಈ ಥರ ಯಾರಾದರೂ ಮಾಡಿದಾರಾ? ದ್ಯಾಟ್ ಈಸ್ ಅ ಬೆಸ್ಟ್ ಥಿಂಗ್ ನಿಮ್ಮ ಲೈಫಲ್ಲಿ ನೀವು ಮಾಡೋದು. ಯಾರೋ ಒಂದು ಮಾಡಿದ್ದನ್ನು ರಿಪೀಟ್ ಮಾಡೋದು, ಯಾರೋ ಒಂದು ಮಾಡಿದ್ದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋದು, ಅದಕ್ಕೆ ಅರ್ಥ ಇಲ್ಲ. ಸೊ ನಾನದು ಮಾಡೋದು ಇಲ್ಲ. ಈವನ್ ನಾನು ಯಾವುದೇ ಕೆಲಸ ಮಾಡಿದರೂ ಸೇಮ್. ಈಗ ನನ್ನದು ಲೈಫ್ ಸ್ಟೈಲ್, ನನ್ನದು ಪ್ಯಾಷನ್ ಇದೆ ಅಂತ ಹೇಳಿದ್ರೆ ಅದು ಎಲ್ಲಕ್ಕಿಂತ ಡಿಫ್ರೆಂಟ್ ಆಗಿದೆ. ಸೊ ನನಗೆ ಮನೇಲಿ ಹೇಳ್ತಾರೆ, ನಿಂದು ಪ್ಯಾಷನ್ ಕೂಡ ಡಿಫ್ರೆಂಟ್ ಆಗಿದೆ, ನಿನಗೆ ಆಲ್ರೌಂಡ್ ಟ್ಯಾಲೆಂಟ್ ಕೂಡ ಇದೆ ಅಂತೇಳಿ. ಇವನ್ ನಾನು ಸಿಂಗಿಂಗಲ್ಲಿ, ಡ್ಯಾನ್ಸಿಂಗಲ್ಲಿ, ರಂಗೋಲಿ ಬಿಡಿಸುವಲ್ಲಿ, ಡ್ರಾಯಿಂಗಲ್ಲಿ, ಎಲ್ಲದರಲ್ಲೂ ನಾನಿದ್ದೆ. ಆಲ್ರೌಂಡಲ್ಲಿ ನಾನಿದ್ದೆ. ಎಲ್ಲ ಕೆಲಸವನ್ನು ಕೂಡ, ಎಲ್ಲ ರೀತಿಯ ಕೆಲಸವನ್ನು ಕೂಡ ನಾನು ನೋಡಿದ್ದೇನೆ. ಸೊ ನಾನು ಎಲ್ಲದರಲ್ಲೂ ಭಾಗಿಯಾಗಿದ್ದೇನೆ. ಆದರೆ ನಾನೇನಾದರೂ ಬೇರೆಯವರಿಗೆ ನಾಲೆಡ್ಜ್ ಕೊಡುವಾಗ ಅಥವಾ ನನ್ನಿಂದ ಏನಾದರೂ ಬೇರೆಯವರು ಕಲಿತಾರಂತ ಹೇಳುವಾಗ, ಸೊ ಒಬ್ಬರು ಯಾರು ಅನ್ನೋನ್ ಪರ್ಸನ್ ಅಥವಾ ಯಾರೇ ಆಗಿರಲಿ ಕ್ಲೋಸ್ ಇರುವವರು, ಅವರು ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ನಾನು ಕೂಡ ಇನ್ಫಾರ್ಮೇಷನ್ ಕಾಪಿ ಪೇಸ್ಟ್ ಮಾಡೋದು ಅಂತ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಅದರಿಂದ ನಾನು ಏನು ಕಲಿಯೋದಿಲ್ಲ, ನೀವು ಕೂಡ ನನ್ನಿಂದ ಏನೂ ಕಲಿಯೋದಿಲ್ಲ. ಸೊ ನಾನು ಹೇಳಿದ್ದು, ನಮ್ಮದು ಮಾರ್ನಿಂಗ್ ಟು ಎಂಡ್ ನೈಟ್ ತನಕ ನಮ್ಮದು ರೂಟೀನ್ ಏನಿರ್ತದೆ ಅದು ಎಲ್ಲರದ್ದು ಲಾಗ್ ಚಾನಲ್ ಮಾಡಿದವರದು, ಯೂಟ್ಯೂಬ್ ಚಾನಲ್ ಇಲ್ಲದವರದು, ಇದ್ದವರದ್ದು ಇದ್ದೇ ಇರ್ತದೆ ರೂಟೀನ್. ಓಕೆ, ಸ್ವಲ್ಪ ಆಚೀಚೆ ಬೇರೆ ಬೇರೆ ಇರ್ಬೋದು ಅಷ್ಟೇ. ಓಕೆ, ಆದರೆ ನಾವೊಂದು ಜನರಿಗೆ ಯೂಸ್ಫುಲ್ ಆಗುವ ಇನ್ಫಾರ್ಮೇಷನ್ ಕೊಟ್ಟರೆ ಅದಕ್ಕಿಂತ ಒಳ್ಳೆಯದು ಬೇರೆ ಯಾವುದೂ ಇಲ್ಲ ಯಾವಾಗಲೂ. ಇವನ್ ನಾನು ಹೇಳಿದ್ದೇನೆ ನಿಮಗೆ, ಇದು ಚಾನಲ್ ಮಾಡುವ ಕೂಡ ಹಾಗೆಯೇ ಮಾಡಿರೋದು, ಈವನ್ ಲಾಗ್ ಚಾನಲ್ ಮಾಡುವ ಕೂಡ ಹಾಗೆಯೇ ಮಾಡಿರೋದು. ನಿನ್ನೆ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಲಾಗ್ ಚಾನಲನ್ನು. ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಒಂದು ಒಳ್ಳೆಯದು ನಾನು ವಿಡಿಯೋ ಹಾಕಿದ್ದೇನೆ. ಇನ್ನು ನನಗೆ ಸತ್ಯವಾಗಲೂ ಹೇಳ್ತೇನೆ, ಯಾರು ತಪ್ಪು ತಿಳ್ಕೊಳ್ಬೇಡಿ, ಲಾಗ್ ಚಾನಲ್ ಮತ್ತು ಈ ನಮ್ಮದು ಉದ್ಯೋಗದಾರಿ ಚಾನಲ್, ಎರಡು ಚಾನಲ್ ಕಂಪೇರ್ ಮಾಡುವಾಗ ನನಗೆ ಈಸಿಯೆಸ್ಟ್ ವೇ ಅಂದರೆ ಲಾಗ್ ಚಾನಲ್. ಹಾಗಂತ ನೀವು ಎನಿಸ್ಬೇಡಿ ನಾನೊಂದು ಚಾನಲನ್ನು ಸ್ಟಾಪ್ ಮಾಡ್ತೇನೆ ಅಂತ ಹೇಳಿ. ಇದು ಚಾನಲ್ ಇಲ್ಲ. ಯಾಕೆ ಅಂತ ಹೇಳಿದರೆ ಲಾಗ್ ಚಾನಲ್ ತುಂಬ ಈಸಿಯೆಸ್ಟ್ ವೇ. ಓಕೆ, ಅಂದರೆ ನಾವು ಇಂಪಾರ್ಟೆಂಟ್ ಒಳ್ಳೆ ವಿಷಯನ ಕ್ಯಾಪ್ಚರ್ ಮಾಡಿ ಹೇಳ್ತೇವೆ. ಅದಕ್ಕೆ ಜಾಸ್ತಿ ಎಡಿಟಿಂಗ್ ಬೇಡ. ನಾವೇನಾದರೂ ಕ್ಯಾಪ್ಚರ್ ಮಾಡುವಾಗ, ಶೂಟಿಂಗ್ ಮಾಡುವಾಗ, ಸೊ ಅಲ್ಲೇ ಪಾಸ್ ಪ್ಲೇ ಅಂತ ಬಟನ್ ಇರ್ತದೆ. ಸೊ ಇಂಪಾರ್ಟೆಂಟ್ ವಿಷಯ ಆದರೆ ಪ್ಲೇ ಮಾಡ್ಬೋದು, ಅಥವಾ ಇಂಪಾರ್ಟೆಂಟ್ ಅಲ್ಲಾದರೆ ಪಾಸ್ ಮಾಡ್ಬೋದು. ಆ ರೀತಿ ಆಪ್ಷನ್ಸ್ ಇರ್ತಾರೆ ನಮಗೆ ನಾವು ಒಂದೊಂದು ವೀಡಿಯೋಸನ್ನು ಕ್ಯಾಪ್ಚರ್ ಮಾಡುವಾಗ. ಇದು ಅಲ್ಲಿ ಎಡಿಟ್ ಮಾಡುವಂಥದ್ದು ಜಾಸ್ತಿ ಇರೋದಿಲ್ಲ. ಓಕೆ, ಮತ್ತು ನಮಗೆ ಒಂದು ಕಂಟೆಂಟ್ ಸಿಗ್ತದೆ ಲಾಗಲ್ಲಿ. ಸೊ ಒಳ್ಳೆಯದಾಗಿರ್ತಾರೆ ಮಾಡಲಿಕ್ಕೆ. ಎಡಿಟಿಂಗ್ ಸ್ವಲ್ಪ ಕಡಿಮೆನೇ. ಓಕೆ, ಇಲ್ಲಿ ನನಗೆ ಲಾಗ್ ಚಾನಲಲ್ಲಿ ಎಡಿಟಿಂಗ್ ಸ್ವಲ್ಪ ಜಾಸ್ತಿ. ಪುನಃ ನಾನು ರೂಮಿನಲ್ಲಿ ಬಂದು ಕೂತ್ಕೊಂಡು ಮಾತಾಡಬೇಕು. ವ್ಲಾಗ್ ಚಾನಲ್ ಹಾಗೆ ಅಲ್ಲ, ಹೊರಗಡೆ ಬಾಗಿಲು ಹಾಕದೇ ನಾವು ಹೊರಗಡೆನೇ ತೆಗೆಯುವಂಥ, ಮನೆ ಒಳಗಡೆನೇ ಎಲ್ಲ ತೆಗೆಯುವಂಥ ವೀಡಿಯೋ. ಆದರೆ ಇದು ಇದೆ ಅಲ್ವಾ, ಯಾವುದು ಕೆಲಸದ್ದು ಉದ್ಯೋಗದಾರಿದ್ದು ವೀಡಿಯೋಸ್ ಎಲ್ಲ ನಾವು ಒಂದು ಕಡೆ ರೂಮಲ್ಲಿ ಕೂತ್ಕೊಂಡು ಬಾಗಿಲು ಹಾಕಿ ಮಾತನಾಡುವಂಥ ವೀಡಿಯೋಸ್. ಸೊ ಡಿಸ್ಟರ್ಬೆನ್ಸ್ ಇರಬಾರ್ದು ಅದರಲ್ಲಿ. ಆ ರೀತಿ ಲಾಗ್ ಚಾನಲ್ ಫುಲ್ ಫ್ರೀಡಮ್ ಆ್ಯಕ್ಚುಲಿ ಲಾಗ್ ಅಂದರೆ. ಸೊ ನನಗೆ ಅದು ಈಸಿಯೆಸ್ಟ್ ವೇ ಅಂತ ಆಗ್ತದೆ. ಸೊ ಇದರಲ್ಲಿ ಕೆಲಸದ ಉದ್ಯೋಗದಾರಿ ಚಾನಲಲ್ಲಿ ಎಡಿಟಿಂಗ್ ಕೂಡ ಜಾಸ್ತಿ ಇರ್ತದೆ, ಹಾಗೆ ಅದಕ್ಕೆ ಅದು ಈಸಿಯೆಸ್ಟ್ ವೇ. ಓಕೆ, ಇವತ್ತು ಫಸ್ಟ್ ಜಾಬ್ ಹೇಳುವ. ಅಗ್ರಿಕಲ್ಚರಲ್ ಟ್ರಸ್ಟ್ಗೆ ಡಾಕ್ಟರ್ ಮತ್ತು ಕೊಯ್ಲು ಮಿಷನ್ಗೆ ಡ್ರೈವರ್ ಮನೆ ಕೆಲಸಕ್ಕೆ ದಂಪತಿಗಳು ಬೇಕು. 9481256797. ಇನ್ನೊಂದು 8928798734. ಉಡುಪಿಯಲ್ಲಿ ವೈನ್ ಶಾಪಿಗೆ ಕ್ಯಾಷಿಯರ್ ಮತ್ತು ಕೌಂಟರ್ಗೆ ಹುಡುಗರು 9591306974. ಲಾಡ್ಜ್ಗೆ ರೂಮ್ ಬಾಯ್ಸ್ 9591306974 ಉಡುಪಿಯಲ್ಲಿ. FMCG ಡಿಸ್ಟ್ರಿಬ್ಯೂಟರ್ಗೆ ಅನುಭವಸ್ಥ ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು. 9880564474. ಜ್ಯೂಸ್ ಮೇಕರ್, ಕಿಚನ್ ಕೌಂಟರ್, ಮೋರಿಯವರು ಮತ್ತು ಸೌತ್ ಇಂಡಿಯನ್ ಆಲ್ರೌಂಡರ್, ಚೈನೀಸ್ ಕುಕ್, ಹೆಲ್ಪರ್, ಲೇಡಿ ಸಪ್ಲೈಯರ್ ಮುಕ್ಕಾಕ್ಕೆ ಬೇಕು. 9019670042. ಸುರತ್ಕಲ್ ಸೂಪರ್ ಮಾರ್ಕೆಟ್ಗೆ ಬಿಲ್ಲಿಂಗ್ ಮಾಡಲಿಕ್ಕೆ ಕಂಪ್ಯೂಟರ್ ಗೊತ್ತಿರುವ, ಬೆಳಿಗ್ಗೆ 10ರಿಂದ ಸಂಜೆ 8ರವರೆಗೆ 15,000 ಕೊಡ್ತಾರೆ. ತಿಳಿದವರು ಹುಡುಗಿಯರು ಬೇಕು. 9964245078. ಸೌತ್ ಇಂಡಿಯನ್ ಕುಕ್, ತಿಂಡಿ ದೋಸೆ ಮಾಡುವವರು, ಚಾಟ್ಸ್ ಕೌಂಟರ್ಗೆ, ಟಿಕ್ಕಾ ಮೇಕರ್, ಮಂಗಳೂರಿಗೆ. ಉಚಿತ ವಸತಿ ಇದೆ. 8277767378.
8139989387. ಉಡುಪಿ ಆಯುರ್ವೇದ ಶೋರೂಮ್ನಲ್ಲಿ ಕೆಲಸ ಮಾಡಲಿಕ್ಕೆ ಯುವಕರು ಯುವತಿಯರು 9945555123. ನೆಕ್ಸ್ಟ್ ಮಂಗಳೂರಿನಲ್ಲಿ ಡಿಸೈನರ್ ಬ್ಯೂಟಿಗೆ ಕಟಿಂಗ್ ಮಾಸ್ಟರ್, ಲೇಡೀಸ್ ಟೈಲರ್, ಎಂಬ್ರಾಯ್ಡರಿ ಕೆಲಸದವರು 8123410444. ಮ್ಯಾಂಗ್ಳೂರಿನ ಪ್ರಸಿದ್ಧ ಫರ್ನಿಚರ್ ಶೋರೂಮ್ಗೆ 35 ವರ್ಷದೊಳಗಿನ ಅನುಭವಸ್ಥ ಸೇಲ್ಸ್ ಸ್ಟಾಫ್ ಬೇಕು. 18,000 ಕೊಡ್ತಾರೆ. 7022430612 8105595175. ನೆಕ್ಸ್ಟ್ ವಾಮಂಜೂರಿಗೆ ಕಂಪ್ಯೂಟರ್ ತಿಳಿದ ಲೇಡೀಸ್ ಆಫೀಸ್ ಕೆಲಸಕ್ಕೆ ಜನ ಬೇಕು. ಲೇಡೀಸ್ 8660371293. ಹೋಮ್ ನರ್ಸಿಂಗ್ ಕೆಲಸಕ್ಕೆ ಹುಡುಗಿಯರು ನಮಸ್ತು ಹೋಮ್ ಕೇರ್ ಸರ್ವಿಸ್, BC ರೋಡ್, 9535403328. ಮ್ಯಾಂಗ್ಳೂರಿನ ಗೋಲ್ಡ್ ಶೋರೂಮ್ಗೆ ಸೇಲ್ಸ್ ಮ್ಯಾನ್ ಬೇಕು. 08277597331 9343217170 7760957121. ಪ್ಲಾಸ್ಟಿಕ್ ಪೈಲ್ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಲೇಡೀಸ್ ಬೇಕು. ಮ್ಯಾಂಗ್ಳೂರಿಗೆ 9449714315 8088377656. ಪ್ರಿಂಟಿಂಗ್ ಪ್ರೆಸ್ಗೆ ಗ್ರಾಫಿಕ್ ಡಿಸೈನರ್, ಪ್ರೆಸ್ ವರ್ಕ್, ಬೈಂಡಿಂಗ್, ಪ್ರಿಂಟಿಂಗ್ ಕೆಲಸ ಗೊತ್ತಿರುವವರು ಲೇಡಿ ಅಥವಾ ಜೆಂಟ್ಸ್ ಬೇಕು. 9721113333. ಸೆಕ್ಯೂರಿಟಿ ಗಾರ್ಡ್ಸ್ ಬೇಕು. ಕುಂದಾಪುರ, ಉಡುಪಿ, ಮಂಗಳೂರು 9900091487 720440484 720440484. ನೆಕ್ಸ್ಟ್ BC ರೋಡ್ನಲ್ಲಿ ಮೇಲ್ಮಾರಿನಲ್ಲಿ ಪೆಟ್ರೋಲ್ ಬಂಪಿಗೆ ಪೆಟ್ರೋಲ್ ಹಾಕಲಿಕ್ಕೆ ಪುರುಷರು ಮತ್ತು ಮಹಿಳೆಯರು 9611468246 9353596816. BC ರೋಡ್ನ ವೆಜ್ ಹೋಟೆಲ್ಗೆ ವೇಟರ್ಸ್ 8618702315. ಮ್ಯಾಂಗ್ಳೂರಿನ ಗಂಜಿಮಠದಲ್ಲಿ ಫ್ಯಾಕ್ಟ್ರಿಗೆ ಸೇಲ್ಸ್ಮ್ಯಾನ್ ಕಮ್ ಡ್ರೈವರ್ ಬೇಕು. 10 ಜನ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡ್ಗೆ 9606364152. ಮ್ಯಾಂಗ್ಳೂರಿನ ಬೇಕರಿಗೆ ರೂಮ್ ಬಾಯ್ಸ್ ಕೆಲಸಕ್ಕೆ ಹುಡುಗರು. ಹೋಟೆಲ್ ಹನುಮಾನ್ 9243302589. 6 ಚಕ್ರದ ಪೆಟ್ರೋಲಿಯಂ ಟ್ಯಾಂಕರ್ ಸುರತ್ಕಲ್ಲಿಗೆ ಡ್ರೈವರ್ ಬೇಕು. 9108881435. ಕಂಪ್ಯೂಟರ್ ಆಪರೇಟರ್ಗೆ ಬಿಲ್ಲಿಂಗ್ಗೆ ಲೇಡಿ ಸ್ಟಾಫ್ ಬೇಕು. ಮೇರಿ ಹಿಲ್ 9620862899. BC ರೋಡ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಸಪ್ಲೈಯರ್ಸ್ ಕಿಚನ್ ಹೆಲ್ಪರ್ 8446484804. ಮ್ಯಾಂಗ್ಳೂರಿನ ಲಾಡ್ಜ್ಗೆ ನೈಟ್ ಡ್ಯೂಟಿ ರಿಸೆಪ್ಷನಿಸ್ಟ್ಗೆ ಹುಡುಗರು 15,000 ಕೊಡ್ತಾರೆ. ಊಟ ತಿಂಡಿ ಉಚಿತ. 9448866793. ನೆಕ್ಸ್ಟ್ ಮ್ಯಾಂಗ್ಳೂರಿನ FMCG ಚಾಲಕ ಕಮ್ ಡ್ರೈವರ್ ಕಮ್ ಮಾರಾಟಗಾರ ಬೇಕು. ಸೇಲ್ಸ್ ಮತ್ತು ಡ್ರೈವರ್ 20,000 ಕೊಡ್ತಾರೆ. PF ESI ಉಂಟು. 9606713800. ಕುಂದಾಪುರದಲ್ಲಿ ಆಫೀಸ್ ಸ್ಟಾಫ್ ಬೇಕು. ಶ್ರೀರಾಮ್ ಪೈಪ್ಸ್ ಕಂಪನಿಗೆ ಡಿಗ್ರಿ ಆದವರು 8310593392. ಇನ್ನೊಂದು 7892796567. ನಾನು ಸುಮಾರು ಸಲ ಹೇಳಿದ್ದೇನೆ, ಒಂದೇ ಜಾಬಿಗೆ ದಯವಿಟ್ಟು ಅಂಟಿ ಕೂತ್ಕೊಳ್ಬೇಡಿ. ಕೆಲವರು 2-3 ತಿಂಗಳಿಂದ ಅಂಟಿ ಕೂತ್ಕೊಳ್ತಿದ್ದೀರಿ ಮತ್ತು ಸೇಮ್ ಕಮೆಂಟ್ ಹಾಕ್ತಾ ಇದ್ದೀರಿ. ನೀವು ಅದಕ್ಕೇ ಕೂತ್ಕೊಳ್ಳಿದ್ರೆ ಇಷ್ಟು ಸಮಯದಿಂದ ಟೈಮ್ ವೇಸ್ಟ್ ಮಾಡಬೇಡಿ. 3 ತಿಂಗಳಿಂದ ಕೆಲವರು ಕಮೆಂಟ್ ಹಾಕುವರು, ಸೇಮ್ ಕಮೆಂಟ್ ಹಾಕ್ತಾ ಇದ್ದಾರೆ. ನಂಗೆ ಗೊತ್ತುಂಟು, ಅವರು ಕರೆಕ್ಟ್ ID ಗೊತ್ತುಂಟು ನನಗೆ ಯಾರ್ದಂತ ಹೇಳಿ. ಸೊ ನೀವು ಒಂದೇ ಕೆಲಸಕ್ಕೆ ಅಂಟಿ ಕೂತ್ಕೊಳ್ಬೇಡಿ. ಹೆಚ್ಚಂದರೆ 1 ತಿಂಗಳದ್ದು ಜಾಬ್ ಇಲ್ಲದೆ ಕೂತ್ಕೊಳ್ಬೋದು. 1 ತಿಂಗಳು, ಇದು 3-4 ತಿಂಗಳು ಜಾಬು ಇಲ್ಲದೆ ಅದೇ ಜಾಬ್ ಬೇಕು, ಇದೇ ಜಾಬ್ ಬೇಕು, ವರ್ಕ್ ಫ್ರಮ್ ಹೋಮ್ ಬೇಕು, ಅದು ಬೇಕು, ಇದು ಬೇಕು ಅಂತ ಅಂಟಿ ಕೂತ್ಕೊಳ್ಬೇಡಿ. ನಿಮಗೆ ಸ್ವಲ್ಪ ನಾಲೆಜ್ ಇರ್ಬೋದು, ಯಾವುದಾದ್ರೂ ಜಾಬ್ ಇದ್ದರೆ, ಅಥವಾ ಫ್ರೆಷರ್ಸ್ ಕೆಲವೊಮ್ಮೆ ಬೇಕು ಅಂತ ಹೇಳ್ತಾರೆ, ಆ ಜಾಬ್ಗೆ ಅಪ್ಲೈ ಮಾಡಿ. ಮತ್ತು ನಿಮಗೆ ಬೇಕಾದರೆ ಅದೇ ಜಾಬ್ ಇರುವಾಗ ಬೇರೆ ಜಾಬ್ ಹುಡುಕಿದ್ರೆ ಆಯಿತು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ರಿ ಕೆಲವರು. ಸ್ವಲ್ಪ ಆದರೂ ಹಣ ಸಿಗ್ತದಲ್ವಾ? ನಿಮಗೆ ಒಂದೇ ಜಾಬಿಗೆ ಅಂಟಿ ಕೂತ್ಕೊಂಡ್ರೆ ಮನೇಲಿ ನೀವು ಕೂತ್ಕೊಳ್ಳಿದಾಗ ನಿಮ್ಗೆ ಯಾರು ಹಣ ಕೊಡ್ತಾರೆ? ಯಾರು ಹಣ ಕೊಡೋದಿಲ್ಲ.
ನಿಮಗೆ ಪರ್ಸನಲಿಗೆಲ್ಲ ಕೆಲವೊಮ್ಮೆ ಹಣ ಬೇಕಾಗ್ತದಲ್ವ, ಯಾರೇ ಆಗಿರಲಿ ಅದು, ಎಲ್ಲರಿಗೂ ನಾನು ಹೇಳೋದು, ಹುಡುಗರಿಗೂ ಹುಡುಗಿಯರಿಗೂ ಮಹಿಳೆಯರಿಗೂ ಪ್ರಾಯ ಆದವರಿಗೂ ಯಾರೇ ಆಗಿರಲಿ, ನೀವು ಹಣ ಇಲ್ಲದೆ ಒಂದೇ ಜಾಬ್ ಬೇಕಂತ ಹೇಳಿ ಅಂಟಿ ಕೂತ್ಕೊಂಡಿದ್ರೆ ಪರ್ಮನೆಂಟ್ ಮನೆಯಲ್ಲಿ ಕೂತ್ಕೊಳ್ತೀರಿ ನೀವು. ಸೊ ಕೆಲವ್ರದ್ದು ಕಮೆಂಟ್ ನೋಡುವಾಗ ನಂಗೆ ಗೊತ್ತಾಗ್ತದೆ, ವರ್ಕ್ ಫ್ರಮ್ ಹೋಮಿಗೆ ಜಾಬಿಗೆ ಅಂಟಿ ಕೂತ್ಕೊಂಡಿದ್ದಾರೆ. ವೆಸ್ಟ್ ವೇ ಅಲ್ಲ ಅದು, ನಿಮಗೆ ಲಾಸು. ನಿಮ್ಮ ಟೈಮ್ ಪಾಸ್ ಆಗೋದಿಲ್ಲ ಮನೇಲಿ ಕೂತ್ಕೊಂಡು, ತಲೆಯೆಲ್ಲ ಮತ್ತೆ ಏನೇನೋ ಆಗ್ತದೆ ಹುಚ್ಚರಾಗಿ. ಎಷ್ಟು ದಿನ ಅಂತ ಮನೆಯಲ್ಲಿ ಕೂತ್ಕೊಳ್ಬೋದು? ಹೆಚ್ಚಂದರೆ 1 ತಿಂಗಳು, ಜಾಸ್ತಿ ದಿನ ತಿಂಗಳು ಕೂತ್ಕೊಳ್ಬೋದಾ? ಹಣ ಇಂಪಾರ್ಟೆಂಟ್. ಹಣ ಕೈಯಲ್ಲಿದ್ರೇ ತಲೆ ಹುಚ್ಚರಾಗಿ ಆಗೋದು. ಹಣ ಕೈಯಲ್ಲಿದ್ದರೆ ಸ್ವಲ್ಪ ಅದು ದಿನ ಹೋಗ್ತಾರೆ ನಮ್ಮದು. ಕಮೆಂಟ್ ಹಾಕುವಾಗ ಗೊತ್ತಾಗ್ತದೆ ನನಗೆ. ಮ್ಯಾಂಗ್ಳೂರಿನ ಲೇಡೀಸ್ ಹಾಸ್ಟೆಲ್ಗೆ ಹೆಲ್ಪರ್ ಬಾಯ್ಸ್ ಬೇಕು. 9844891787. ನೆಕ್ಸ್ಟ್ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಜನ ಬೇಕು. ಉಡುಪಿ 9353711437. ಇನ್ನೊಂದು 9483158945. ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು. ಸ್ಯಾಲ್ರಿ 26,000. ಅನುಭವ ಇರಬೇಕು ಮತ್ತು 2 ವೀಲರ್ ಗೊತ್ತಿರಬೇಕು. ಐಕ್ಯ ಕಿಚನ್ ಎಕ್ವಿಪ್ಮೆಂಟ್ಸ್ 9845308233. ನೆಕ್ಸ್ಟ್ ಸೆಕ್ಯೂರಿಟಿ ಗಾರ್ಡ್ ಬೇಕು. 60 ವರ್ಷದೊಳಗಿನವರು, 15,000 ಕೊಡ್ತಾರೆ. 9741343167. 9353261365. ಒಬ್ಬರು ನನಗೆ ಹೇಳಿದರು ಲಾಸ್ಟ್ ಟೈಮು, ಮ್ಯಾಮ್ ನೀವು ಹೇಳಿದ್ರಲ್ಲಿ ಹಣದ ನಂಬರ್ ಇದೆ ಅಂತ ಹೇಳಿದರು. ಸೊ ನಾನದು ಕೆಳಗಡೆ ಕನ್ನಡದಲ್ಲಿ ಕ್ಯಾಪ್ಷನ್ ಹಾಕ್ತೇನಲ್ವಾ ಕೆಳಗಡೆ, ಅದು ನಾನು ಹಾಕೋದಲ್ಲ, ಅದು ಆಟೋಮೆಟಿಕ್ಕಾಗಿ ಬರೋದು. ಸೊ ನಾನು ಹೇಳುವಾಗ 10 ನಂಬರ್ ಕರೆಕ್ಟಾಗಿ ಹೇಳಿದ್ದೇನೆ. ಅಲ್ಲಿ ಕ್ಯಾಪ್ಷನಲ್ಲಿ ಕನ್ನಡದಲ್ಲಿ ಬರ್ತದಲ್ವ, ಬರೋದು ಟೈಪಿಂಗ್ ಮಾಡಿ ಬರ್ತದಲ್ಲ, ಅದು ಬರುವಾಗ 11 ನಂಬರ್ ಬಂದಿದೆ. ಸೊ ನಾನು ರೀಚೆಕ್ ಮಾಡಿದೆ, ನಾನು 10 ನಂಬರ್ ಹೇಳಿದ್ದೇನೆ, 11 ನಂಬರ್ ಹೇಳಿಲ್ಲ. ಸೊ ನಾನದು ನೀವು ಎಣಿಸ್ಬೇಡಿ ನಾನು ಹಾಕೋದಂತ ಹೇಳಿ ಟೈಪ್ ಮಾಡಿ. ನಾವು ಇಷ್ಟೆಲ್ಲ ಮಾತಾಡೋದನ್ನು ಕೂತ್ಕೊಂಡು ಟೈಪ್ ಮಾಡಿ ಹಾಕುವಾಗ ಉಂಟಾ? ಅದು ಕೂಡ ಕನ್ನಡದಲ್ಲಿ. ಕಷ್ಟ ಅಲ್ವಾ? ಅದರಷ್ಟಕ್ಕೆ ಆಟೋಮೆಟಿಕ್ಕಾಗಿ ಯೂಟ್ಯೂಬ್ನಲ್ಲಿ ಸೆಟ್ಟಿಂಗ್ಸ್ ಇದೆ. ಸೊ ನಾವು ಮಾಡಿದರೆ ಅದು ಬರ್ತದೆ. ಇವನ್ ನೋಡಿ ಬೊಬ್ಬೆ ಹಾಕೋದು, ಇಲ್ಲಿಗೆ ಹೇಳ್ತಾರೆ ಸೌಂಡು. ನೆಕ್ಸ್ಟ್ ಮಂಗಳೂರಿನ ಹೋಟೆಲ್ಗೆ ನಾರ್ತ್ ಇಂಡಿಯನ್, ಚೈನೀಸ್ ಕುಕ್ ಹಾಗೂ ಮೋರಿಗೆ ಹೆಂಗಸರು ಮತ್ತು ಗಂಡಸರು. 8217419231. ಎಲೆಕ್ಟ್ರಿಷಿಯನ್, ಸೆಕ್ಯೂರಿಟಿ ಗಾರ್ಡ್ಸ್, ಹೌಸ್ ಕೀಪಿಂಗ್ ಬೇಕು. ಸ್ವೀಪರ್ ಸಾಯಿರಾಧ ಸರ್ವೀಸಸ್ ಉಡುಪಿ 9243310511. ಮೂಡುಬಿದ್ರೆ ಹತ್ತಿರದ ತೋಟ ಮತ್ತು ಹೈನುಗಾರಿಕೆ ಕೆಲಸ ಇದೆ. ಊಟ ವಸತಿ ಇದೆ. ಉಳಿದುಕೊಳ್ಳುವವರು ಅಲ್ಲೇ ನಿಲ್ಲುವಂಥವರು ಬೇಕು. 9880983299 9740544181. ಬಾರ್ ಮತ್ತು ರೆಸ್ಟೋರೆಂಟಿಗೆ ವೇಟರ್ಸ್, ಕ್ಲೀನರ್ಸ್ ಬೇಕು. 9686653612 6363441024. ಮನೆ ಕೆಲಸಕ್ಕೆ ಪೇಷಂಟ್ ಕೇರ್ ಅಥವಾ ಬೇಬಿ ಕೇರ್ ಅಥವಾ ಹೋಮ್ ನರ್ಸಿಂಗ್ ಕೆಲಸಕ್ಕೆ ತಕ್ಷಣ ಬೇಕು. ಅನುಭವ ಇದ್ದವರು 18,000 ಕೊಡ್ತಾರೆ. ಒಳ್ಳೆಯ ಜವಾಬ್ದಾರಿಯಿಂದ ಕೆಲಸ ಮಾಡುವವರು ಬೇಕು. ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್. 18,000 22,000 ಕೊಡ್ತಾರೆ. 9591794262. ಮ್ಯಾಂಗ್ಳೂರಿನ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಕ್ಯಾಶಿಯರ್ ಬೇಕು. 9686022015. ಓಕೆ, ಯಾರಾದರೂ ನನಗೆ ವಿಡಿಯೋ ನೋಡಿ ಜಾಬ್ ಸಿಕ್ಕಿದ್ರೆ ನನಗೆ ಹೇಳಿ. ಸೊ ಜಾಬ್ ಸಿಕ್ಕಿದ್ರು ಕೂಡ ಸಿಗದಿದ್ದರೂ ಕೂಡ ಬೇರೆಯವರಿಗೆ ಹೆಲ್ಪ್ ಮಾಡಿ. ಎಲ್ಲಿಂದರ ಅದು ಒಂದು ಬ್ಲೆಸ್ಸಿಂಗ್ ಸಿಗ್ತದೆ, ಏನಾದರೂ ಒಳ್ಳೆಯದಾಗ್ತದೆ ಲೈಫಲ್ಲಿ. ಯಾವಾಗಲೂ ಹೆಲ್ಪಿಂಗ್ ನೇಚರ್ ತುಂಬ ತುಂಬ ಮುಖ್ಯ. ಹಣ ಇದ್ದವರೆಗೂ ಹಣ ಇಲ್ಲದವರೆಗೂ ಹೇಳೋದು ನಾನು. ಓಕೆ, ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಬಾಯ್.